ಆ ನಮಸ್ಕಾರ ಎಲ್ಲರಿಗೂ. ನಾನು ರಾಜು ರಾಯ್ಕರ್ ಜಡೆ ಅಂತ, ಡಾಲಿಯನ್ ಸಿಟಿ ಚೈನಾದಿಂದ. ಈಗ ಅದೆಷ್ಟು ಕ್ಲಾಸ್ ಮುಗಿಸ್ಕೊಂಡೆ ಸುಮ್ಮನೆ ನಿಮ್ಮ ಹತ್ರ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಹಳ ಹೃದಯಾಳದಿಂದ ಎಲ್ಲರಿಗೂ ತುಂಬ ತುಂಬ ನನ್ನ ಧನ್ಯವಾದಗಳು. ಯಾಕಂದರೆ ನಾನೇನೋ ಒಂದು ಸಣ್ಣ ಪ್ರಯತ್ನ ಪಟ್ಟೆ, ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇದು ಪ್ರಚಾರಕ್ಕೆ ಮಾಡಿರಲಿಲ್ಲ, ಏನಿಲ್ಲ. ಅಲ್ಲಿಂದ ಸುಮಾರು ಫೋನ್ಗಳು ಬರ್ತಾ ಇದ್ವು, ಹೆಂಗಂತೆ ಹಂಗಂತೆ ಅಂತ. ಅದ್ರ ಸಲುವಾಗಿ ಒಂದು ವಿಡಿಯೋ ಮಾಡಾಕಿದೆ. ಅದನ್ನು ಈ ಮಟ್ಟಕ್ಕೆ ನೀವು ಸಕ್ಸಸ್ ಮಾಡಿ, ಈ ಮಟ್ಟಕ್ಕೆಲ್ಲ ಸ್ಪ್ರೆಡ್ ಮಾಡಿ, ಇಡೀ ಕರ್ನಾಟಕದ ಮನೆಗೂ ಹೋಗಿದೆ ಆ ವಿಡಿಯೋ. ಅದನ್ನ ನಾನು ಅದ್ಭುತ. ಆದರೆ ಈ ವಿಡಿಯೋದಿಂದ ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಜನಗಳು ಎಷ್ಟು ಹೆದರಿದ್ದಾರೆ, ಜನಗಳು ಎಷ್ಟು ಹೆದರ್ಕೊಂಡಿದ್ದಾರೆ, ಅವರಿಗೆ ಏನು ಮನಸ್ಸಿನಲ್ಲಿ ಎಷ್ಟು ದುಗುಡ, ಅವ್ರಿಗೇನು ಈ ಮಾಧ್ಯಮಗಳ ಬೇಸರ, ಹೆದರಿಕೆ, ಅದೊಂದು ಫ್ರಸ್ಟ್ರೇಷನ್ ಅಂತಾರೆ, ಅದೆಲ್ಲ ಯಾವ ರೀತಿ ಅದನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಅದಕ್ಕೊಂದು ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್ ಆಗಿ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅದು ಯಾವುದು ಮಾಫಿಯಾ ಅನ್ನೋ ಏನ್ ಕಥೆನೋ ನಂಗೆ ಗೊತ್ತಿಲ್ಲ. ನೀವುಗಳು ಇಂಥದೆಲ್ಲ ಮಾಧ್ಯಮಗಳನ್ನ ಎಲ್ಲ ನಂಬ್ಕೊಂಡು ನಿಮ್ಮ ಮನಸ್ಸಿನ ಕಾನ್ಫಿಡೆನ್ಸ್ ಅನ್ನು ಕಳ್ಕೊಬೇಡಿ. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಒಂದೇ ಒಂದು ಮನವಿ ಏನಂದ್ರೆ, ಯಾವ ರೋಗಕ್ಕೂ ಬಂದ್ರೂ ಈಗ ನೋಡಿ, ಕ್ಯಾನ್ಸರ್ ದೊಡ್ಡ ದೊಡ್ಡ 4ನೇ ಸ್ಟೇಜಿಗೆ ಹೋದ ಕ್ಯಾನ್ಸರ್ಗಳಿಗೂ ಔಷಧಿ ಇದೆ. ಕೊರೋನಾ ಇಷ್ಟೆಲ್ಲ ಹೋದ್ರೂ ಇನ್ನೂ ಎಷ್ಟೋ ನಾವೆಲ್ಲ ಜೀವಂತವಾಗಿದ್ದೀವಿ. ಎಲ್ಲರೂ ಸಾಯಂಥದ್ದು ಏನೂ ಆಗಲ್ಲ. ಕೆಲವರು ನಿಮಗೆ ಹಳೆ ಕೊರೋನಾದಲ್ಲಿ ಕೊರೋನಾ ಬಂದು ಸತ್ತೋರ್ಕಿಂತ ಹೆದರಿಗೆ ಸತ್ತೋರೇ ಜಾಸ್ತಿ. ಎಲ್ಲಾರನ್ನು ಹೆದರ್ಸಿ ಈ ಟಿವಿ ಚಾನಲ್ ನೋಡ್ರು ಬ್ರೇಕಿಂಗ್ ನ್ಯೂಸ್ ಡಮ್ 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 ಅಂತ ಕಿವಿ ಹೊಡೆಯಂಗೆ, ಎದೆ ಹೊಡೆಯಂಗೆಲ್ಲ ಮ್ಯೂಸಿಕ್ ಹಾಕಿ ಸಾಯಿಸ್ಬಿಟ್ರು ಅರ್ಧ ಅನ್ಸುತ್ತೆ ನಂಗೆ ಈಗ ನೋಡಿದ್ರೆ. ನೀವು ದಯವಿಟ್ಟು, ನಾನು ಎಲ್ಲ ಮೀಡಿಯಾದವರು ಹಂಗಂತ ಅನ್ಕೊಳ್ಳಲ್ಲ, ಕೆಲವೊಂದು ಒಳ್ಳೆ ಮೀಡಿಯಾಗಳಿದ್ದಾವೆ. ಈಗ ಮೀಡಿಯಾನ ಬೈಯೋಕ್ಕಿಂತ ಮೀಡಿಯಾ ಇಲ್ದಂಗೆ ನಾವಿರೋಕ್ಕಾಗಲ್ಲ, ಮೀಡಿಯಾ ಬೇಕು. ಮೀಡಿಯಾದವ್ರಿಗೂ ಅದೇ ಒಂದು ಮನವಿ ನಂದು, ದಯವಿಟ್ಟು ಸಮಾಜ ಅಸ್ವಸ್ಥತೆಗೆ ಒಳಗಾದಾಗ ನೀವು ಅವ್ರನ್ನ ಡಾಕ್ಟರ್ ಅಂತ ಕೆಲಸ ಮಾಡಿ, ನೀವು ಹೀಲ್ ಮಾಡ್ಬೇಕು, ಅವ್ರನ್ನ ಹೀಲಿಂಗ್ ಮಾಡ್ಬೇಕು ನೀವು. ಈಗ ನೋಡಿ, ನಂದೊಂದು ಸಣ್ಣ ವಿಡಿಯೋ, ಅದೇನು ದೊಡ್ಡದಲ್ಲ. ನಾನು ಯಾವುದೋ ಒಂದು ಉದ್ದೇಶ ಇಟ್ಕೊಂಡೆಲ್ಲ, ಎಲ್ಲರಿಗೂ ನಮ್ಮ ಮನೆಯಲ್ಲೆಲ್ಲ ಫೋನ್ ಬರ್ತಿತ್ತು, ಎಲ್ಲರಿಗೂ ಹೋಗ್ಲಿ ಅಂತ ಒಂದು ವಿಡಿಯೋ ಮಾಡಾಕಿದೆ. ಅದು ಈ ಮಟ್ಟಿಗೆ ಸಕ್ಸಸ್ ಮಾಡ್ತೀರಾ, ಅದು ಇಷ್ಟೆಲ್ಲ ಇದಾಯ್ತು ಅಂತ ನನಗೆ ಅದು ಊಹೆಗೂ ಮಿಲ್ಕಿದ ವಿಚಾರ. ಅದು ಈಗೂ ವಿಚಾರ ಮಾಡೋದು, ಇದೇನಾಯ್ತಪ್ಪ ಇದು ಇಷ್ಟೇ ಅಂತ. ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ, ಮೀಡಿಯಾದವರಿಗೆ ಈಗ ಪೇಷಂಟ್ ಆಗಿ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರಿಗೆ ಡಾಕ್ಟ್ರು ಪತ್ತೆ ಹೇಳ್ತಾರೆ. ನೀವು ಈಗ ಡಿಸೀಸ್ ಸಣ್ಣದಿದ್ರೆ 1 ವಾರ ಪತ್ತೆ ಮಾಡ್ರೆ, ನೀವು ಗಂಜಿಯನ್ನ ಹಾಲು ಕುಡೀರಿ ಅಥವಾ ಹಣ್ಣು ತಿನ್ರಿ ಹಿಂಗೆ ಅಂತ, ನಿಮ್ಮ ರೋಗ ಸರಿ ಆಗೋದು. ನಾನ್ ವೆಜ್ಜು ಮಸಾಲೆ ತಿನ್ಬೇಡಿ ಅಂತ. ಈಗ ಮೀಡಿಯಾದವರು ಅದನ್ನೇ ಕೆಲಸ ಮಾಡ್ಬೇಕು ಸರ್. ಏನಂದ್ರೆ, ಈಗ ಸಮಾಜ ಅಸ್ವಸ್ಥತೆ ಅಂದ್ರೆ, ಅವರಿಗೆ ಸಮಾಜಕ್ಕೆ ಸ್ವಲ್ಪ ಇಂಥವೆಲ್ಲ ರೋಗ ರುಜಿನಿಗಳು ಒಕ್ಕರಿಸಿದಾಗ, ನೀವು ನ್ಯೂಸ್ ಚಾನೆಲ್ನವರು ಸರ್ ದಯವಿಟ್ಟು ಈ ಕೊರೋನಾ ಅಂತ ವಿಷಯ, ಇಂಥ ವಿಷಯಗಳಿಗೆ ಮಸಾಲೆ ಬೆರೆಸ್ದಂಗೆ ಅವರಿಗೊಂದು ಪ್ರಿಪೇರ್ ಆಗಿ ಪ್ರಿಕಾಷನ್ ತಗೊಳಕ್ಕೆ ಇದೊಂದು ಸ್ವಲ್ಪ ಸಾಫ್ಟ್ ಆಗಿ ಹೇಳಿ ಅವ್ರನ್ನ ರೆಡಿ ಆಗಂಗೆ ಮಾಡ್ಬೇಕು ಹೊರತು, ಏನು ಇಲ್ಲ ಎಂತ ಇಲ್ಲ. ಈಗ ಹಳೆ ಕೊರೋನಾ ಬಂದಾಗಲೇ ಎಲ್ಲ ಅವ್ರ ಆತ್ಮೀಯರನ್ನೆಲ್ಲ ಕಳ್ಕೊಂಡ್ಯಾರ ಸುಮಾರು ಜನ. ಅವರಿಗೆಲ್ಲ ಒಂಥರ ಈ ಕೊರೋನಾ ಅಂತ ಶಬ್ದ ಕೇಳಿದ ತಕ್ಷಣನೇ ಅವ್ರು ಹೆದರ್ ಬಿಡ್ತಾರೆ. ಅರ್ಧ ಈ ಕೊರೋನಾ ಅಂದ್ಬಿಟ್ಲೇನೆ, ಹೌದಪ್ಪ ಬಂತೇನಪ್ಪ, ಬಂದ್ಬಿಡ್ತಲ್ಲಪ್ಪ. ಇದ್ದವರು ಒಳ್ಳೊಳ್ಳೆಯವ್ರ ಜನ ಎಲ್ಲ ಬರೀ ಅರ್ಧ ಜನ ಆ ಟೈಮ್ನಲ್ಲಿ ಕೊರೋನಾಗೆ ಸತ್ತೋರ್ಕಿಂತನೂ ಈ ಹೆದರಿ ಸತ್ತೋರೆ ಜಾಸ್ತಿ ಸರ್. ಏನಂದ್ರೆ, ಹಾಸ್ಪಿಟ್ಲಲ್ಲಿ ಒಬ್ಬ ವಯಸ್ಸಾದವರಿಗೆ ಒಂದೇ ರೂಮ್ನಲ್ಲಿ ಇಡೋದು 1 ತಿಂಗಳು, ಅವ್ರ ಹತ್ರ ಯಾರು ಸುಳಿಯಂಗಿಲ್ಲ. ಇವ್ ನರ್ಸ್ಗಳು ಇಲ್ಲ, ಡಾಕ್ಟರ್ಗಳು ಇಲ್ಲ, ಮನೆ ಜನಕ್ಕಂತೂ ಬಿಡಂಗೇ ಇಲ್ಲ. ಇದ್ದಿದ್ದವರು ಎಲ್ಲ ಸತ್ತೋಗ್ಬಿಟ್ರು ಪಾಪ. ಎಷ್ಟೋ ಜನ ವಯಸ್ಸಾದವ್ರು ಹಂಗೆ ಸತ್ತೋಗ್ಬಿಟ್ರು. ಪರಿಸ್ಥಿತಿ ಮತ್ತೆ ಬರೋದ್ ಬೇಡ. ದಯವಿಟ್ಟು ಈ ಕಳಕಳಿ ಮನವಿ ಏನಂದ್ರೆ, ದಯವಿಟ್ಟು ಜನಗಳು ನೀವು ಅಷ್ಟೇ, ಏನಾದ್ರು ಬಂದ್ರೆ ಏನ್ ಆಗ್ಬಿಡುತ್ತೋ ಹೋಗ್ಬಿಡುತ್ತೋ ಅಂತ ನೀವು ಗಾಬರಿ ಆಗ್ಬಾರ್ದು. ಆಕ್ಚುಲಿ ಮನಸ್ಸಿನಲ್ಲಿ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಹೆಂಗೆ ಅಂದ್ರೆ, ನಿಮ್ದೊಂದ್ ಸ್ವಲ್ಪ ಮನಸ್ಸಿನಿಂದ ನೀವೇ ಒಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು. ಈಗ ಎಲ್ಲದನ್ನು ಹೊರಗಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಒಳಗಿಂದ ಸ್ವಲ್ಪ ಗಟ್ಟಿಯಾಗಿ ನಿಮ್ದೇನೋ ದೇವರು ದಿಂಡ್ರು ಅದೇನೋ ಕೆಲವೊಂದು ಸ್ಪಿರಿಚುಯಾಲಿಟಿ ಇರ್ಬೋದು ಅಥವಾ ಒಂದು ನಂಬಿಕೆ ಇರ್ಬೋದು, ಅವನ್ನೆಲ್ಲ ಬಿಲ್ಡಪ್ ಮಾಡ್ಕೊಂಡು ನೀವೇ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು. ಎಲ್ಲದನ್ನು ಹೊರಗಡೆಯಿಂದಾನೆ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ನೀವು ಅಂದ್ರೆ ಬಂತು ನನ್ಗೇನಾಗಲ್ಲಪ್ಪ ಅಂದ್ರೆ ಅದನ್ನು ಉದ್ದಟತನದಿಂದ ಅಲ್ಲ, ಒಂದು ಕೆಮಿಕಲ್ ಚೇಂಜಸ್ ಒಳಗಿಂದಾನೆ ಸ್ಟ್ರೆಂತ್ ಬಿಲ್ಡಪ್ ಮಾಡ್ಕೊಬೇಕು. ಆಗುತ್ತದೆ ಖಂಡಿತ. ಇಲ್ಲಿ ನಾನು ಹೋದ ಕೊರೋನಾದಲ್ಲಿ 3 ವರ್ಷ ಇಲ್ಲೇ ಇದ್ದೆ. ನಾನು 2020ರಿಂದ 2023ವರೆಗೂ ಇಲ್ಲೇ ಇದ್ದೆ. ಆ ಸ್ಥಿತಿಗಳನ್ನೆಲ್ಲ ನೋಡಿದ್ದೀನಿ. ಅದು ಬಹಳ ವಿಕರಾಳ ಪರಿಸ್ಥಿತಿಗಳು. ನಾವು ಅದೇನೇನೋ ಅನುಭವಿಸಿದ್ವಿ, ಆದ್ರೆ ಕುಗ್ಲಿಲ್ಲ ಮನಸ್ಸಿಂದ. ಒಂದೇನೋ ಅದನ್ನ ಬಿಲ್ಡಪ್ ಮಾಡ್ಕೊಬೇಕು. ಏನಾಗಲ್ಲ, ಆಗಿದ್ದಾಗಲಿ, ಅದು ಏನಾಗುತ್ತೆ ನೋಡ್ಬಿಡೋಣ. ಅದು ಒಟ್ಟು ಅದು ಅಂದ್ರೆ ಉದ್ದಟದಿಂದ ಅಲ್ಲ, ಒಂದು
ಬಿಲ್ಡಪ್ ಮಾಡ್ಕೊಬೇಕಾ ಕಾನ್ಫಿಡೆನ್ಸ್ ಬಂದೇ ಬರುತ್ತದೆ ನೀವು ಮಾಡ್ಕೊಂಡಾಗ. ಒಂದು ನೀವು ನಂಬಿರೋ ದೇವರಾಗಿರ್ಬೋದು, ಅಥವಾ ಒಂದು ಕೆಲವು ಬ್ರೀತಿಂಗ್ ಮೆಥಡ್ ಆಗಿರ್ಬೋದು, ಕೆಲವೊಂದು ಯೋಗಗಳು, ಕೆಲವೊಂದು ಆಹಾರ ಸೇವನೆ, ನಿಮ್ದೊಂದು ಏನೋ ಅದೇನು ಯಾವುದೋ ರೀತಿಯಿಂದ ನೀವು ಅದನ್ನ ಬಿಲ್ಡಪ್ ಮಾಡ್ಕೊಂಡ್ರೆ ಅದು ನಿಮಗೆ ಪ್ರೊಟೆಕ್ಷನ್ ಗಾರ್ಡ್ ಆಗಿ ಶೀಲ್ಡ್ ಆಗಿ ಕೆಲಸ ಮಾಡ್ತದೆ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ನೀವು ಇನ್ನೊಂದು ಬೇಡದರೆ ನ್ಯೂಸ್ಗಳೆಲ್ಲ ದಿನಾನು ನೋಡಿ ತಲೆ ಕೆಡ್ಸ್ಕೊಳಕ್ಕಿಂತ ನಿಮ್ಗೆ ಯಾವುದೋ ಒಂದು ಖುಷಿ ಕೊಡೋ ಒಂದು ದೊಡ್ಡ ದೊಡ್ಡ ಚಾನಲ್ಗಳು ಇದಾವೆ. ಎಲ್ಲ ಚಾನಲ್ಗಳು ಹಂಗೆ ಅಂತಲ್ಲ, ಒಂದು ಲಿಮಿಟೆಡ್ ವಿಷಯಗಳು ನೋಡಿ. ಎಲ್ಲಾದನ್ನು ನೀವೇ ನೋಡ್ಬೇಕು ಅಂತಿಲ್ಲ. ಅದು ನೋಡಿದಷ್ಟು ಕಣ್ಣಿಗೆ ಕಂಡಷ್ಟು ಕಿವಿ ಕೇಳೋದಷ್ಟು ಅವೆಲ್ಲ ಜಾಸ್ತಿ ಭ್ರಮೆಗಳು ಜಾಸ್ತಿ. ಹಂಗಾಗಿ ಅಷ್ಟೆಲ್ಲ ಭ್ರಮೆಗೆ ಹೋಗ್ದಂಗೆ ಆದಷ್ಟು ಎಷ್ಟು ಬೇಕೋ ಅಷ್ಟು ನೋಡ್ತಾ, ಎಷ್ಟು ಬೇಕೋ ಅಷ್ಟು ಮಾಡ್ತಾ ನೆಮ್ಮದಿ ಇರಿ. ನಾವೆಲ್ಲ ನಮ್ಮ ಕರ್ನಾಟಕ ಜನತೆಗೆ ಬಹಳ ತುಂಬ ಹೃದಯದಿಂದ ನನ್ನ ಧನ್ಯವಾದಗಳು. ಯಾಕಂದ್ರೆ ನೀವು ನನ್ನ ಸಣ್ಣ ವಿಡಿಯೋನ ಅದೇನು ಇಡೀ ಮನೆ ತಲುಪಿಸ್ಬಿಟ್ರಿ. ನಿಮ್ಮ ಮನೆ ಮನುಷ್ಯನಂಗೆ ನಂಗೆಲ್ಲ ಪ್ರೀತಿ ಕೊಟ್ಬಿಟ್ರಿ. ಅವೆಲ್ಲ ನಾನು ಆಭಾರಿ. ಅದಕ್ಕೆಲ್ಲ ಇವೆಲ್ಲ ದೇವ್ರ ಕೃಪೆಯಿಂದ ಮತ್ತೆ ನಿಮ್ಮೆಲ್ಲರ ಪ್ರೀತಿಯಿಂದ. ಅದು ನನ್ನ ವಿಡಿಯೋ ನಿಮ್ಗೆಲ್ಲ ಏನೋ ಒಂದು ಹೀಲ್ ಕೊಡ್ತು ಅಂತ ಅನ್ಕೊಂತೀನಿ ನಾನು. ಅಂದ್ರೆ ಏನೋ ಹೆದರ್ದವರಿಗೆ ಎಲ್ಲೋ ಒಂದ್ ಕಡೆಯಿಂದ ಇದೇನು ಇಲ್ಲಪ್ಪ ಅಂತ ಒಂದು ಆ ಕ್ಷಣಕ್ಕೆ ನಿಮ್ ತಲೆನ ಕೂಲ್ ಮಾಡ್ತು, ಒಂದು ಹೃದಯದಲ್ಲಿ ಏನೋ ಒಂದು ಸಣ್ಣ ಆನಂದ ಕ್ರಿಯೇಟ್ ಮಾಡ್ತು ಅಂತ ಅನ್ಕೊಂತೀನಿ ನಾನು. ಬೇಕಾಗಿದ್ದು ಅಷ್ಟೇನೆ, ನೀವು ಸ್ವಲ್ಪ ಧೈರ್ಯದಾಗಿರಿ. ಇವೆಲ್ಲ ಬಂದಾಗ ಮಾಮೂಲಿ ಸರಿ ಹೋಗ್ತವೆ. ಆಮೇಲೆ ಇನ್ನೊಂದು ಕಡೆ ದೇವರು ಕೆಲವೊಂದು ಬರ್ದಿಟ್ಟಿದ್ದು ಯಾರು ತಪ್ಸಕ್ಕಾಗಲ್ಲ ಅಂತಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೋ ಹಂಗೆ. ಯಾವ ನಮ್ಮ ಜೀವನ ಈ ವೃತ್ತಿ ಮೇಲೆ ಎಷ್ಟು ಇರುತ್ತೋ ಅದಷ್ಟೇ. ಅದಕ್ಕಿಂತ ಒಂದ್ ದಿವಸ ಹೆಚ್ಚಿಗೆ ಇರೋಕ್ಕಾಗಲ್ಲ, ಒಂದ್ ದಿವಸ ಕಡಿಮೆ. ಅದು ನಂಗೆ ಹೇಳ್ಬಾರ್ದು, ಆದ್ರೆ ಇರೋದೇ ಸತ್ಯ, ಅದು ಕಟ್ಟು ಸತ್ಯ. ಹಂಗಾಗಿ ಹೆದರಿ ಜೀವನ ಮಾಡೋದಕ್ಕಿಂತ ಖುಷಿಯಾಗಿ ಜೀವನ ಮಾಡಿದ್ರೆ ಒಳ್ಳೇದು. ಇದ್ದಷ್ಟು ದಿವಸ ಖುಷಿಯಾಗಿ ನಿಮ್ಮ ಪರಿವಾರ ಜೊತೆ ಅವೆಲ್ಲ ಅವಶ್ಯ ಅಂತ ಅನ್ಕೊಂತೀನಿ. ನಾನೇನು ಜಾಸ್ತಿ ನಿಮ್ಗೆ ಲೆಕ್ಚರ್ ಕೊಡಕ್ ಹೋಗಲ್ಲ. ಗಟ್ಟಿಯಾಗಿರ್ರಿ, ಖುಷಿಯಾಗಿರ್ರಿ. ಒಂದೇ ಹೇಳಕ್ ಇಷ್ಟಪಡ್ತೀನಿ, ಕೊರೋನಾ ಇಲ್ಲ ಅಂತಾನು ಹೇಳಿಲ್ಲ, ಕೊರೋನಾ ಇರೋದೇ ಇಲ್ಲ ಅಂತಾನು ಹೇಳಿಲ್ಲ, ಕೊರೋನಾ ಬರೋದೇ ಇಲ್ಲ ಅಂತಾನು ಹೇಳಲ್ಲ. ಈ ಮಟ್ಟಿಗೆ ಅದೆಲ್ಲ ಇಲ್ಲ ಅಂತ ಇಲ್ಲಿಂದ ನಾನು ಚೈನಾದಿಂದ ಮಾಡಿ ತೋರಿಸಿದ್ದೆ. ಹಂಗಂತ ಯಾರೋ ಹೇಳ್ತಾರೆ ಇದೆಲ್ಲ ಗೌರ್ಮೆಂಟ್ ನಿಯಂತ್ರಣ ಮಾಡಿಸಿ ಇಲ್ಲಿಂದ ಕಳಿಸಿದಾರೆ ಹಂಗಂತ. ಅಲ್ಲಿ ಏನೂ ಇಲ್ಲ, ನಾನೇ ಸ್ವತಃ ಮಾಡಿ ನನ್ನ ಮನಸ್ಸಿನಿಂದಾನೇ ಮಾಡಿ ಅದೊಂದು ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಒಂದು ತಿಳಿಲಿ ಅಂತ ಒಂದು ವಿಚಾರ ಅಂತ ತಿಳಿಸಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಕೆಲವೊಂದು ಕನ್ನಡ ನಿಮಗೆ ಸ್ವಲ್ಪ ಅಸ್ಪಷ್ಟತೆ ಬರುತ್ತೆ. ನಮ್ಮ ಕನ್ನಡ ನಿಮ್ಗೆ ನಾನು ಸುಮಾರು ವರ್ಷ ಆಯ್ತು ಕನ್ನಡ ಕಡಿಮೆ ಕೇಳ್ತೀನಿ. ಯಾವಾಗಾದ್ರೂ ಮೂವಿ ನೋಡ್ತೀನಿ, ಜಾಸ್ತಿ ನೋಡಲ್ಲ ಮೂವಿಗಳನ್ನ. ನಮ್ಮ ಹಾಡುಗಳನ್ನ ಕೇಳ್ತೀನಿ. ನಾನು ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ನಮಗೆ ಅವರು ಅಂದ್ರೆ ಅವ್ರ ಹಾಡುಗಳು ನಾನು ಯಾವ ಹಾಡು ಕೇಳ್ತಾ ಇರ್ತೀನಿ ದಿನಕ್ಕೆ 1-2 ಸಾರಿ. ಎಲ್ಲಾದರೂ ಎಂತಾದರೂ ಇರು, ಎಂದೆಂದೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ನಾನು ಅದನ್ನ ಹಾಡು ಕಿವಿಗೆ ಲಿಡ್ ಹಾಕೊಂಡು ಕೇಳ್ತೀನಿ. ಮೈಗೆ ರೋಮಾಂಚನ ಆಗುತ್ತೆ. ಕನ್ನಡ ಎಷ್ಟು ಸುಂದರ. ಆಮೇಲೆ ನಾವು ಕನ್ನಡಿಗರು ಪುಣ್ಯವಂತರು, ನಮ್ಮ ಜನಗಳು ಒಳ್ಳೆಯವರು, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇ ಪುಣ್ಯ. ಹಂಗೆಲ್ಲ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸಾಕು ಅಂತ ಅನ್ಕೊಳ್ತೀನಿ. ಮತ್ತೆ ಬೇಕಾದ್ರೆ ಇನ್ನೊಂದು ಬೇರೆ ವಿಷಯದೊಂದಿಗೆ ಟಾಪಿಕ್ ಮಾತಾಡೋಣ. ಹಂಗೆ ಇವತ್ತು ನಮ್ಮ ಯಶ್ ಅವರ ಬರ್ಡೇ ಅಂತ ಅನ್ಸುತ್ತೆ, 8ನೇ ತಾರೀಕು ಜನವರಿ. ಅವರಿಗೊಂದು ನಮ್ಮ ಅಮ್ಮ ಭಾಳ ಫ್ಯಾನು ನಮ್ಮ ಯಶ್ ಸರ್ದು. ಅವರಿಗೊಂದು ಹ್ಯಾಪಿ ಬರ್ಡೇ. ಎಲ್ಲ ಖುಷಿಯಾಗಿರಿ, ಚೆನ್ನಾಗಿರಿ, ಗಾಬರಿ ಆಗಿ ಹೋಗ್ಬೇಡಿ. ಏನು ಬಂದಿದ್ದು ಬರಲಿ ಅಂತ ಅಂದ್ರೆ ಪ್ರಿಕಾಷನ್ ತಗೊಳ್ಳದೆ, ಔಷಧಿ ಅವೆಲ್ಲ ಇರೋದೇ. ಗೌರ್ಮೆಂಟು ಎಲ್ಲ ಕೆಲಸ ಮಾಡುತ್ತೆ, ಅವ್ರಿಗೂ ಒಂದು ಕಾಳಜಿ ಕಳಕಳಿ ಇದೆ. ಹಂಗೆ ಜನ ಅಷ್ಟೇ ಸುಲಭವಾಗಿ ತೊಂದರೆಗೊಳಕ್ಕೆ ಯಾವ ಗೌರ್ಮೆಂಟ್ ಇಷ್ಟಪಡಲ್ಲ. ಯಾಕಂದ್ರೆ ಅವರಿಗೆ ಅವರದ್ದು ಜವಾಬ್ದಾರಿ ಇರ್ತವೆ. ನಿಶ್ಚಯಾಗಿ ನಿಮ್ಮ ಪರಿವಾರ ಜೊತೆ ಅವೆಲ್ಲ ಅವಶ್ಯ ಅಂತ ಅನ್ಕೊಂತೀನಿ. Life is very short, Nanba. Always be happy.